ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆಲ್ಲ ಒಂದು ಹೇರ್ ಕೇರ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಉದ್ದ ಹೇರ್ಸ್ ಬೇಕು, ತಿಕ್ಕಾಗಿರಬೇಕು, ನಮ್ಮ ಹೇರ್ಸ್ ಹೆಲ್ದಿಯಾಗಿ ಉದ್ದವಾಗಿರಬೇಕು, ಸಿಲ್ಕಿಯಾಗಿರಬೇಕು ಅಂತ ಆಸೆ ಇರುತ್ತಲ್ಲ, ಅವರೆಲ್ಲ ಈ ಒಂದು ಟಿಪ್ನ ಫಾಲೋ ಮಾಡಿದರೆ ಹೇರ್ಸು ತುಂಬ ಉದ್ದ ಬರುತ್ತೆ, ಸಿಲ್ಕಿಯಾಗಿ ಬರುತ್ತೆ, ಹಾಗೆ ತಿಕ್ಕಾಗಿ ಹೇರ್ ಗ್ರೋತ್ ಆಗುತ್ತೆ. ಈ ಒಂದು ಟಿಪ್ನ ನಾನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ. ವೀಕ್ಲಿ ಒನ್ಸ್ ಮಾತ್ರ ಇದನ್ನ ಅಪ್ಲೈ ಮಾಡ್ತಾನೆ ಇರ್ತೀನಿ. ಮಂತ್ಲಿ ಒಂದು 4-5 ಟೈಮ್ಸ್ ಅಂತೂ ನಾನು ಇದನ್ನ ಅಪ್ಲೈ ಮಾಡ್ಕೋತೀನಿ. ಇದರಿಂದ ನನಗೆ ತುಂಬಾ ಯೂಸಸ್ ಆಗಿದೆ. ಹೇರ್ಸ್ ಲಾಂಗಾಗೂ ಬೆಳೆಯುತ್ತೆ, ಹಾಗೆ ತಿಕ್ಕಾಗಿ ಬೆಳೆಯುತ್ತೆ, ಮತ್ತು ಹೇರ್ಸ್ ಎಲ್ಲ ತುಂಬ ಸಿಲ್ಕಿಯಾಗಿ ಸಾಫ್ಟ್ ಅನಿಸುತ್ತೆ. ಗೈಸ್, ಇನ್ನೊಂದೇನೆಂದರೆ ಗ್ರೇ ಹೇರ್ಸ್ ಇದ್ದರೆ ಅದು ಬ್ಲ್ಯಾಕ್ ಎಲ್ಲ ಆಗಲ್ಲ. ಇದು ಓನ್ಲಿ ಫಾರ್ ಲಾಂಗ್ ಇರಬೇಕು, ನನಗೆ ತಿಕ್ಕ ಹೇರ್ಸ್ ಬೇಕು ಅನ್ನೋರಿಗೆ ಇದೊಂದು ಟಿಪ್ಪು. ಮತ್ತು ಗ್ರೇ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತಾ ಅಂತ ಕೇಳಬೇಡಿ. ಗ್ರೇ ಹೇರ್ಸು ಮತ್ತು ವೈಟ್ ಆಗಿರೋವಂಥ ಹೇರ್ಸ್ಗಳೆಲ್ಲ ಬ್ಲ್ಯಾಕ್ ಆಗಲ್ಲ. ಹೇರ್ ಉದ್ದ ಬೇಕು, ತಿಕ್ಕಾಗಿ ಬೇಕು ಅನ್ನೋರು ಮಾತ್ರ ಈ ಟಿಪ್ನ ಫಾಲೋ ಮಾಡಿ. ನಾನು ಈ ಹೇರ್ ಪ್ಯಾಕ್ನ ಸುಮಾರು ವರ್ಷಗಳಿಂದನೇ ಅಪ್ಲೈ ಮಾಡ್ಕೊತಾ ಬಂದಿದ್ದೀನಿ. ಈ ಪ್ಯಾಕು, ಮೆಹಂದಿ ಎಲ್ಲ ಅಪ್ಲೈ ಮಾಡ್ತೀನಿ. ಗೈಸ್, ಈ ಪ್ಯಾಕ್ ಮಾತ್ರ ತಿಕ್ಕಾಗಿ ಬೇಕು ಹೇರ್ಸ್ ಅಂದರೆ ತುಂಬಾ ಬೆನಿಫಿಟ್ ಇದೆ ಈ ಪ್ಯಾಕಿಂದ. ನಾನು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಯಾಕೆ ಅಂದರೆ ನಾನು ಬಾಣಂತನ ಟೈಮಲ್ಲಿ ಶೀತ ಆಗಿಬಿಡುತ್ತೆ ಅಂದ್ಬಿಟ್ಟು ಹೇರ್ ಪ್ಯಾಕ್ ಹಾಕೋದು ನಿಲ್ಲಿಸಿದ್ದೆ. ಮತ್ತು ರೀಸೆಂಟಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2 ಮಂತ್ಸಿಂದ ರೆಗ್ಯುಲರಾಗಿ ಮತ್ತೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಹೇರ್ ತಿಕ್ಕಾಗಿ ಬೇಕು ಅನ್ನೋರು ರೆಗ್ಯುಲರಾಗಿ 3 ಮಂತ್ಸ್ ಇದನ್ನ ಅಪ್ಲೈ ಮಾಡ್ಕೊಂಡು ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿ ಬರುತ್ತೆ ಹೇರ್ಸು ಅಂತ. ಇವಾಗ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗೈಸ್, ನಾನು ಸ್ವಲ್ಪ ಮೆಂತ್ಯ ಅಕ್ಕಿನ ಓವರ್ ನೈಟು 1 ನೈಟ್ ಫುಲ್ಲು ನೆನೆಸ್ಬಿಟ್ಟು ಮಾರ್ನಿಂಗ್ ತೊಗೊಂಡಿದ್ದೀನಿ. ಅದಕ್ಕೆ 2 ಆಲೋವೆರಾ ಜೆಲ್ಲು, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿರೋ ಅಂಥ ಮೆಂತ್ಯ ಮತ್ತು ಅಕ್ಕಿ, ಓವರ್ ನೈಟ್ ನೆನೆಸಿರೋ ಅಂಥ ಮೆಂತ್ಯ ಮತ್ತು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೋವೆರಾ ಜೆಲ್ಲು, ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ದಾಸವಾಳ ಎಲೆಗಳಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಒಂದು 4-5 ಎಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ನ ನಾನು ಇವಾಗ ಹೆಂಗೆ ಹೇರ್ಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸತಿ ಹೇರ್ಸ್ನ ಕೂಮ್ ಮಾಡಿಬಿಟ್ಟು ಫುಲ್ಲು ತಲೆಗೆಲ್ಲ ಹಚ್ಕೊಳ್ಳಿ ಫಸ್ಟು. ಅದಾದಮೇಲೆ ಉಳಿದಿರೋ ಅಂಥ ಪೇಸ್ಟ್ನ ಹೇರ್ಸಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಪೋನಿ ಥರ, ಇಲ್ಲಾಂದರೆ ಮೇಲಕ್ಕೆ ಕ್ಲಿಪ್ ಹಾಕಿ ಬಿಟ್ಬಿಡಿ. 1 ಅವರ್ ಬಿಟ್ಬಿಟ್ಟು ಆಮೇಲೆ ನಾವು ಹೇರ್ ವಾಶ್ ಮಾಡೋದಕ್ಕೆ ಶಾಂಪೂ, ಸೋಪು ಏನನ್ನು ಯೂಸ್ ಮಾಡಬೇಡಿ. ಏನಕ್ಕೆ ಅಂದರೆ ಅದರಲ್ಲಿ ದಾಸವಾಳ ಎಲೆ ಹಾಕಿರ್ತೀವಲ್ವ, ಅದೇ ಶಾಂಪೂ ಥರ ವರ್ಕ್ ಮಾಡುತ್ತೆ. ಇದು ಹೇರ್ ವಾಶ್ ಎಲ್ಲ ಆದಮೇಲೆ ನಮಗೆ ಬರೀ ನೀರಲ್ಲೇ ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಎಲ್ಲ ಆದಮೇಲೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಹೀಗೆ ಪುಡಿ ಥರ ವೈಟಾಗಿ ಅದು ಉದುರುತ್ತೆ. ಏನಕ್ಕೆ ಅಂದರೆ ನಾವು ಈರುಳ್ಳಿ ಆ್ಯಡ್ ಮಾಡಿರ್ತೀವಲ್ವ, ಅಕ್ಕಿ ಆ್ಯಡ್ ಮಾಡಿರ್ತೀವಿ. ಸೊ ಹಾಗಾಗಿ ಅದ್ರದ್ದು ಸ್ವಲ್ಪ ಪುಡಿ ಥರ ಬರುತ್ತೆ. ನೀಟಾಗಿ ಎಲ್ಲ ಒಣಗಿಸ್ಕೊಂಬಿಟ್ಟು ಕೂಮ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ನೀವೇ ನಂಬಲ್ಲ ಗೈಸ್. ಸೂಪರಾಗಿ ವರ್ಕ್ ಮಾಡುತ್ತೆ ಇದು ಹೇರ್ ಪ್ಯಾಕು. ನಾನು ತುಂಬ ದಿನಗಳಿಂದ ಈ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ನಿಮಗೂ ಕೂಡ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಟ್ರೈ ಮಾಡಿರೋಂಥ, ನಾನು ಯೂಸ್ ಮಾಡ್ತಾ ಇರೋವಂಥ ಹೇರ್ ಕೇರ್ ಹೇರ್ ಕೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಗೈಸ್. ಒಂದು ಸತಿ ಎಲ್ಲ ಮಾಡಿದರೆ ಆಗಲ್ಲ, ಒಂದು 3 ಮಂತ್ಸ್ ಕಂಟಿನ್ಯೂ ಆಗಿ ಟ್ರೈ ಮಾಡಬೇಕು. ಆವಾಗಲೇ ಅದು ರಿಸಲ್ಟ್ ಚೆನ್ನಾಗಿ ಗೊತ್ತಾಗೋದು. ಆಫ್ಟರ್ ವಾಶ್ ನೋಡಿ ಗೈಸ್, ಈ ಥರ ಕಾಣಿಸ್ತಾ ಇದೆ ಹೇರ್ಸು. ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅನಿಸಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.